ಹಾದಿದು ಮುಗಿದಂತೆ ಕಾಣುವುದು, ಹಿಂತಿರುಗಿ ನೋಡಿದರೆ ಅಲ್ಲೊಂದು ತುದಿ, ಮುಂತಿರುಗಿ ಓಡಿದರೆ ಮುಂದೊಂದು ತುದಿ. ಎರಡು ತುದಿಗಳ ನಡುವೆ ಗೆರೆಯ ನೆಳೆದರೆ ದಾರಿ. ಹಾಯ್, ನಾನು ಮಾನ್ವಿತಾ. ನಾನು ಕೆಂಡಸಂಪಿಗೆ ಸಿನಿಮಾದ ಡೆಬ್ಯೂಟೆಂಟ್. ಹಾಯ್, ನಾನು ವಿಕ್ಕಿ. ಕೆಂಡಸಂಪಿಗೆಯಲ್ಲಿ ನಾಯಕನ ಪಾತ್ರ ನಿರ್ವಹಿಸಿದ್ದೇನೆ. ಕೆಂಡಸಂಪಿಗೆ ಸಿನಿಮಾ ಅಂತಲ್ಲ, ನಾನು ಸೂರ್ಯ ಜೊತೆ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಕತೆ ಬರೆದವರು ಹೆಚ್ಚು ಮಾತಾಡೋದು. ಕತೆ ಬರ್ತಿದ್ದೆ ಉದ್ದೇಶ, ಕತೆ ಬರೆಯೋ ಉದ್ದೇಶನೇ ನಾವೇನು ಹೇಳಬೇಕು ಅಂತ ಅದು ಹೇಳ್ಬೇಕು. ಸೊ ಇದು ಯಾವಾಗಲೂ ಒಂದು ಸೈಡಲ್ಲಿ ನಮ್ಗೆ ಒಂದು ಟ್ರ್ಯಾಕ್ ಹೋಗ್ತಾನೆ ಇತ್ತು. ಈ ಥರದ ಒಂದು ಸಬ್ಜೆಕ್ಟ್ನ ಎನಿ ಸಬ್ಜೆಕ್ಟು ನಾವು ದುನಿಯಾ ಟೈಮಲ್ಲಿ ಏನು ಸುಮ್ಮನೆ ಇಟ್ಕೊಂಡು ಮಾಡಿದ್ವಲ್ಲ, ಅದೇ ಥರ ಒಂದು ಸಬ್ಜೆಕ್ಟ್ ಮಾಡಬೇಕು, ನಮ್ಮದೇ ಬ್ಯಾನರಲ್ಲಿ ನಾವೇ ಸೇರ್ಕೊಂಡು ಮಾಡಬೇಕು. ಯಾವ ಪ್ರೊಡ್ಯೂಸರಿಗೂ ಅದು ಹೇಳಿದರೆ ಅರ್ಥ ಆಗಲ್ಲ ಅನ್ನೋ ಥರದಲ್ಲಿ ಸುಮ್ಮನೆ ಅನ್ಕೋತಾ ಇದ್ವಿ. ಅದು ಈಗ ಆಗಿದೆ. ಕೆಂಡಸಂಪಿಗೆ ಒಂದು ತಂಡ ಅಂದರೆ ಪರಿಮಳ ಫಿಲ್ಮ್ ಫ್ಯಾಕ್ಟ್ರಿ ಅಂತ ಓಪನ್ ಮಾಡಿದಾಗ ನಾವು ಒಂದಷ್ಟು ಜನ ಟೆಕ್ನಿಷಿಯನ್ ಮತ್ತು ನಮ್ಮ ಗೆಳೆಯರು ಅಂತ ಏನಿದ್ರು, ಎಲ್ಲರದ್ದು ಒಂದು ಉದ್ದೇಶ ಇತ್ತು, ನಾವು ನಮ್ಮ ಸ್ಟೈಲ್ ಸಿನಿಮಾನ ಮಾಡಬೇಕು ಅಂತ. ಸೂರ್ಯ ಇಸ್ ಒನ್ ಆಫ್ ಇಂಡಿಯಾಸ್ ಒರಿಜಿನಲ್ ಫಿಲ್ಮ್ ಸ್ಟೈಲಿಸ್ಟ್. ನಿಮ್ಗೆ ಅದು ಗೊತ್ತಾಗ ಅವ್ರು ಬೇರೆ ಭಾಷೆಗಳಲ್ಲಿ ಮಾಡಿದ್ರೆ ಇದಕ್ಕಿಂತ ಅವರಿಗೆ ಜಾಸ್ತಿ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ ಅಂತ ನನಗಂತೂ ಖಾತ್ರಿ ಇದೆ. ನಾನು ನೋಡಿದ್ದೀನಿ. ಸಿನಿಮಾದಲ್ಲಿ ನನಗೆ 4 ಹಾಡು ಕೂಡ ಇಷ್ಟ. ಸಿನಿಮಾದಲ್ಲೆಲ್ಲ ಹಾಡುಗಳು ಇಷ್ಟ. ತುಂಬ ದೊಡ್ಡ ಸಾಹಿತ್ಯ ಬರೆದಿರುವಂಥ ಜಯಂತ್ ಸರಿಗೋಗ್ರ ಸರ್, ಹಾಡೋರು ದೊಡ್ಡ ಸಿಂಗರ್ಗಳು, ಮ್ಯೂಸಿಕ್ ಡೈರೆಕ್ಟ್ರು ಅಷ್ಟೇ. ಅವ್ರ ಹಾಡನ್ನ ನಾನು ಹಾಡು ಹೇಳಿ ಕೇಳಿಸೋದು ಬೇಡ ಅಂತ ಅನ್ನಿಸ್ತಾ ಇದೆ. ಟೈಟಲ್ ಟ್ರ್ಯಾಕ್ ನೆನಪಿನ ನಿತ್ಯ ಮಲ್ಲಿಗೆ, ಅದು ಯಾವಾಗಲೂ ಗುಣಗುಣಂತ ಮಾಡ್ತಾರೆ. ಒಂದು ಲೈನ್ ಗುಣಗ್ತೀರಾ? ಅದು ಮಾತ್ರ ಕೇಳಿದ್ರೆ ಗುಣಗಿದ್ರೆ ನಿಮ್ಗೆ ಕೇಳಲ್ಲ, ಜೋರಾಗಿ ಹಾಡ್ತೀನಿ. ನೆನಪೆ ನಿತ್ಯ ಮಲ್ಲಿಗೆ, ಕನಸು ಕೆಂಡ ಸಂಪಿಗೆ, ಎಷ್ಟು ಚಂದ ಶಿಕ್ಷೆ ಒಂದು ಸಣ್ಣ ತಪ್ಪಿಗೆ, ಸರಸ ಪಾರಿಜಾತವು ವಿರಹ ಚೂಪು ಕೇದಿಗೆ, ಸದಾ ಹೂ ಬಿಡುವ ಕಾಲ ನನ್ನ ಪ್ರೀತಿಗೆ, ನೆನಪೆ ನಿತ್ಯ ಮಲ್ಲಿಗೆ. ಜಯಂತ್ ಕಾಯ್ಕಿಣಿ ಅವರು ಸುಮ್ಮನೆ ಒಂದು ಪೇಪರ್ನಲ್ಲಿ ನಾನು ಗೀಟ್ ಹಾಕ್ಕೊಟ್ರೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಆಲ್ ಸಾಂಗ್ಸ್ ಆರ್ ಮೈ ಫೇವ್ರೆಟ್. ನಾನು ಆ್ಯಕ್ಚುಲಿ ಅವರು ಒಂದು ಹಾಡು ಬರೆದು ಕೂಡಲೇ ಅವ್ರಿಗೆ ಹೇಳಿದೆ, ಸರ್ ನಿಮ್ಮಲ್ಲಿ ಕೇಸ್ ಹಾಕ್ತೀನಿ ಸರ್ ಅಂತ. ಯಾಕೆ ಅಂತ ಕೇಳಿದ್ರು. ನಾವು ಅದೇನೋ ಒಂದು ಫೀಲಿಂಗ್ನ ಹೇಳೋಕ್ಕೆ ಇಷ್ಟಿಷ್ಟುದ ಪದಗಳನ್ನ ಅಥವಾ ಇಷ್ಟಿಷ್ಟುದ ಸೆಂಟೆನ್ಸ್ಗಳನ್ನ ಬಳಸ್ತೀವಿ, ಆದರೂ ಹೇಳೋದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನೀವು ಮರೆಯದೆ ಕ್ಷಮಿಸು ನೆನಪಾದರೆ ಅಂತ ಒಂದು ಲೈನಲ್ಲಿ ಹೇಳ್ಬಿಡ್ತಾರಲ್ಲ, ಎಷ್ಟು ಸುಲಭ ಸರ್ ನಿಮಗೆ ಅಂತ ಹೇಳಿದೆ. ಹಿ ವಾಸ್ ಲಾಫಿಂಗ್. ಜಯಂತಣ್ಣ ಬರೆದಿರೋ ಒಂದಷ್ಟು ಲೈನ್ಗಳು ಹೇಗಾಗುತ್ತೆ ಅಂದರೆ, ಕ್ಲೈಮ್ಯಾಕ್ಸ್ ಕೂಡ ನಮಗೆ ಪೂರ್ತಿ ಮಾತಿಲ್ದಿನ ಅವರ ಸಾಹಿತ್ಯದ ಮೇಲೆ ಹೋಗುತ್ತೆ. ಅದನ್ನ ನೋಡ್ಬೇಕಾದ್ರೆ ಜನಕ್ಕೆ ಏನಾಗುತ್ತೆ ಅಂದರೆ, ತುಂಬ ಪುಟಗಟ್ಟಲೆ ಹೇಳೋದನ್ನು 1-2 ಲೈನ್ ಮರೆಯದೆ ಕ್ಷಮಿಸು ನೆನಪಾದರೆ ಅಲ್ಲಿಂದ ಶುರುವಾಗುತ್ತೆ ಅದು. ಅದೇ ಥರ ಕನಸಲ್ಲಿ ನಡೆಸು ಬಿಸಿಲಾದರೆ ಅಂತ ನಾವೇನು ಸ್ವಲ್ಪ ಹ್ಯಾಪಿ ನೋಟಲ್ಲಿ ಬಳಸ್ತೀವಿ, ಅದರಲ್ಲಿ ತುಂಬ ಅರ್ಥಗಳಿದೆ. ಆ ಹುಡುಗ ಮತ್ತು ಹುಡುಗಿಯ ರಿಲೇಷನ್ನ ಹೇಳೋದು. ಕನಸಲ್ಲಿ ನಡೆಸು ಬಿಸಿಲಾದರೆ, ಒಲವನೆ ಬಡಿಸು ಹಸಿವಾದರೆ, ಜಗವಾ ಮರೆಸು ನಗುವಾ ಮುಡಿಸು, ನೀ ನನ್ನ ಪ್ರೇಮಿಯಾದರೆ, ಹೃದಯವು ಹೂವಿನ ಚಪ್ಪರ, ಅದರಲ್ಲಿ ನಿನ್ನದೇ ಅಪ್ಪರ. ಕನಸಲಿ ನಡೆಸು ಬಿಸಿಲಾದರೆ, ಒಲವನೆ ಬಡಿಸು ಹಸಿವಾದರೆ. ನನಗೆ ಆ್ಯಕ್ಚುಲಿ ಮೊದಲು ನಾನು ಏನು ಹೇಳಿದೆ, ಇದು ನೆನಪು ನಿತ್ಯ ಮಲ್ಲಿಗೆ ನನಗೆ ತುಂಬ ಇಷ್ಟ ಆಗಿದೆ ಅಂತ ಮೊದಲು ಹೇಳಿದೆ ನಾನು. ಆದರೆ ಸಿನಿಮಾ ನೋಡಿದಾಗ ನನಗೆ ಒಂದೊಂಥರ ಒಂದು ಗ್ರೀನಿ ವಾಯ್ಸಲ್ಲಿ ಇದು ಮರೆಯದೆ ಕ್ಷಮಿಸು ಇದೆಯಲ್ಲ, ಅದನ್ನ ನನಗೆ ಅಂದರೆ ಫಿಲ್ಮ್ ಸೀಕ್ವೆನ್ಸಲ್ಲಿ ಬರ್ತಲ್ಲ, ಅದು ಭಾಳ ಮೂವಿಂಗ್ ಆಗಿದೆ. ಮರೆಯದೆ ಕ್ಷಮಿಸು ನೆನಪಾದರೆ,
ಕನಸನೂರಿಸು ಇರುಳಾದರೆ ನಿನದೇ ಹಿತವ ಬಯಸಿ ಒಲವೇ ನಿನ್ನಿಂದ ದೂರ